ಕಂಟಕ ಇಡೀ ಜಗತ್ತಿಗಿದೆ. ಸೊ ನಾನು ಹೇಳ್ತಾ ಇರೋದಿಷ್ಟೇ, ಇವತ್ತು ಈ ಆಗ್ತಾ ಇರುವಂತಹ ಏನೋ ಒಂದು ಇಸ್ಲಾಮಿಕ್ ದೌರ್ಜನ್ಯ ಇದೆ, ಇದನ್ನ ಕೇಂದ್ರ ಸರ್ಕಾರ ಮಾನ್ಯ ಮೋದಿ ಅವರೇ, ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ರೀತಿಯ ಮೌನ ಇರಬೇಡ. ಒಬ್ಬೊಬ್ಬನು ಹಿಂದೂಗಳ ಬೆಲೆ ಇದೆ. ಆ ಮಾನಸಿಕತೆಯನ್ನು ಹೊಡೆಯುವಂತಹದ್ದು ಭಾರತ ಮಾತ್ರ, ಮೋದಿ ಅವರು ಮಾತ್ರ. ಸೊ ಅದನ್ನು ಕೂಡ ಇವತ್ತು ನೀವು ಮಾಡದೆ ಅವರಿಗೆ ಎಚ್ಚರಿಕೆ ಕೊಡುವಂತಹ ಪ್ರಕ್ರಿಯೆಯನ್ನು ಮಾಡ್ತಾ ಇಲ್ಲ. ನಾನು ಹೇಳೋದು, ನಿಮ್ಮ ಮೌನ ಮುರಿದು ಬಾಂಗ್ಲಾದೇಶ, ಪುಟುಕೋಶಿ ಬಾಂಗ್ಲಾದೇಶ ಏನಿದೆ, ಯಾವ ನಮ್ಮವ್ರ ಹೋದ್ರೆ ಒಂದು ಪುಡಿ ಪುಡಿ ಆಗಿ ಹೋಗುತ್ತೆ ಅಂತ ಬಾಂಗ್ಲಾದೇಶದ ಮುಸ್ಲಿಮರು ಇವತ್ತು ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇರುವಂತ ಕಾಣಿಸ್ತಾ ಇಲ್ವಾ ಮೋದಿ ಅವರೇ? ದೇವಸ್ಥಾನ ಹೊಡೆದಿದ್ದಾರೆ, ಆಂಬ್ಯುಲೆನ್ಸ್ ಹೊಡೆದು ಹಾಕ್ತಾ ಇದ್ದಾರೆ, ಧ್ವಜಕ್ಕೆ ಅವಮಾನ ಮಾಡ್ತಾ ಇದ್ದಾರೆ, ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರೆ, ಆಕ್ರೋಶ ಬರ್ತಾ ಇದೆ. ಸೊ ಇದಕ್ಕೆ ನರೇಂದ್ರ ಮೋದಿ ಅವರು ನಾನು ಹೇಳೋದು, ನಿಮ್ಮ ಮೌನ ಸಾಲುವುದಿಲ್ಲ. ಇದನ್ನು ಕೂಡಲೇ ಇಸ್ರೇಲ್ ಮಾದರಿಯಲ್ಲಿ ಒಳಗಡೆ ಹೊಕ್ಕು ನಮ್ಮ ಹಿಂದೂಗಳ ಸುರಕ್ಷತೆ ಆಗಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇನ್ನು ಇಡೀ ದೇಶದಲ್ಲಿ ಸುಮಾರು 5 ಕೋಟಿ ಜನ ಬಾಂಗ್ಲಾದೇಶದ ನುಸುಳುಕೋರು ಇಸ್ಲಾಮಿಕ್ ಗೂಂಡಾಗಳು ಒಳಗಡೆ ಇದ್ದಾರೆ. ಯಾವುದೇ ಸಹಕಾರ, ಯಾವುದೇ ರೀತಿ ಅಭಿವೃದ್ಧಿಗೋಸ್ಕರ ಇಲ್ಲಿ ಬಂದಿಲ್ಲ, ಲೂಟಿಗೋಸ್ಕರ ಬಂದಿದ್ದಾರೆ, ಭಯೋತ್ಪಾದನೆಗೋಸ್ಕರ ಬಂದಿದ್ದಾರೆ, ಈ ದೇಶವನ್ನ ಅತಿಕ್ರಮಣಗೋಸ್ಕರ ಬಂದಿದ್ದಾರೆ. ಅವರಿಗೆ ಮುಲಾಜು ಇಲ್ಲದೆ ಒದ್ದು ಹೊರಗೆ ಹಾಕಬೇಕು ಅಂತನ್ನುವಂಥದ್ದು ನಾನು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರಿಗೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಕರ್ನಾಟಕದಲ್ಲಿ 10 ಲಕ್ಷ ಜನ ಇದ್ದಾರೆ ಅಂತನ್ನುವಂಥದ್ದು ಒಂದು ಮಾಹಿತಿ ಇದೆ. ಸುಮಾರು ಒಂದು 4-5 ವರ್ಷದ ಹಿಂದೆ ಕುಮಾರಸ್ವಾಮಿ ಅವರು ಇಡೀ ರಾಜ್ಯದ ಬಾಂಗ್ಲಾದೇಶ್ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ರಿಪೋರ್ಟ್ ಡಿಕ್ಲೇರ್ ಮಾಡಿದ್ರು, 10 ಲಕ್ಷಕ್ಕೂ ಹೆಚ್ಚು ಜನ ಇಡೀ ಕರ್ನಾಟಕದಲ್ಲಿ ಇದ್ದಾರೆ ಅಂತನ್ನುವಂತ. ನಾನು ಮಾನ್ಯ ಗೃಹ ಮಂತ್ರಿ ಹೇಳ್ತಾ ಇದ್ದೀನಿ, ಇಮ್ಮಿಡಿಯೇಟ್ ಅವರು ಎಲ್ಲೆಲ್ಲಿದ್ದಾರೆ ಅಂತನ್ನುವಂಥದ್ದು ರಿಪೋರ್ಟ್ ತಗೊಂಡು ಅವರನ್ನು ಕಳಿಸಬೇಕು. ಇದರಲ್ಲಿ ಇವ್ರೇನ್ ಹೇಳ್ತಾರೆ ಅಂತಂದ್ರೆ, ಕೂಡಲೇ ಕಳ್ಸಕ್ಕಾಗಲ್ಲ, ಕಾನೂನು ಇದೆ, ಇನ್ನೇನೋ ಸಂವಿಧಾನ ಇದೆ. ಸುಡ್ಗಾಡ್ರೆ, ನಿಮ್ಮ ಕಾನೂನು ತಗೊಂಡು ಸುರಕ್ಷತೆ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿ. ದೇಶ ಉಳಿಬೇಕಾಗಿದೆ, ನೀವು ಉಳಿಬೇಕಾಗಿದೆ. ಶತ್ರುಗಳನ್ನ, ದೇಶದ್ರೋಹಿಗಳನ್ನ ಒಳಗಡೆ ಇಟ್ಟುಕೊಂಡು ಅವರು ಸ್ಮಗ್ಲಿಂಗ್ ಮಾಡ್ತಾ ಇದ್ದಾರೆ, ರೇಪ್ ಮಾಡ್ತಾ ಇದ್ದಾರೆ, ಲವ್ ಜಿಹಾದ್ ನಡೀತಾ ಇದೆ, ಈ ರೀತಿ ಬೇಕಾದಷ್ಟು ಅವ್ಯವಹಾರಗಳು ನಡೀತಾ ಇದೆ. ಜೊತೆಗೆ ಕನ್ನಡಿಗರ ಕೆಲಸವನ್ನ, ಕನ್ನಡಿಗರ ನೆಮ್ಮದಿಯನ್ನು ಹಾಳು ಮಾಡ್ತಾ ಇರುವಂತಹ ಈ ಬಾಂಗ್ಲಾದೇಶ ನುಸುಳುಕಾರರನ್ನ ಯಾವುದೇ ಮುಲಾಜು ಇಲ್ಲದೆ ವಾಪಸ್ ಕಳಿಸಬೇಕು ಅಂತ ಹೇಳಿ ಕರ್ನಾಟಕದ ಮಾನ್ಯ ಗೃಹ ಮಂತ್ರಿಯವರಿಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ.